ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ಬಂದು ಸಂಕ್ರಾಂತಿ ವ್ಲಾಗ್. ಸೊ ನಮ್ಮ ಮನೇಲಿ ನಾವು ಹೇಗೆ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಫಸ್ಟಿಗೆ ನಾವು ರೆಡಿ ಮಾಡಿದ್ದು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಆದಮೇಲೆ ವೈನಿ ದಿನ ಕೂರಿಸಿ ಅದು ಶಾಸ್ತ್ರ ಮಾಡ್ತಾರಲ್ವ, ಎಳ್ಳಿ ಎರೆಯೋದು ಅಂತ ಏನೋ ಹೇಳ್ತಾರೆ. ಸೊ ಆ ಶಾಸ್ತ್ರನ ಮಾಡಿದ್ವಿ. ಆಲ್ಮೋಸ್ಟ್ ಟೈಮ್ ಬಂದು 10:30 to 11 ಆಗಿತ್ತು. ನಾನು ಬ್ರೇಕ್ಫಾಸ್ಟಿಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ. ಮಾರ್ನಿಂಗ್ 6 ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಒಂದು 9 ಇದಕ್ಕೆ ವೈನಿಧಿ ಫ್ರೆಂಡ್ಸ್ ಅಂದರೆ ಅಕ್ಕಪಕ್ಕ ಮನೆಯವರೆಲ್ಲ ಇರ್ತಾರಲ್ಲ, ಫ್ರೆಂಡ್ಸ್ ಮಕ್ಕಳುಗಳು, ಅವರೆಲ್ಲ ಬಂದಿದ್ದರು. ನಾನೇ ಕರೆದಿದ್ದೆ ಅವರನ್ನೆಲ್ಲ. ಸೊ ನಾವು ಆ್ಯಕ್ಚುಲಿ ಅವತ್ತು ಎಲ್ಲ ಬೇಗ ಬೇಗ ಮುಗಿಸಿ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು. ನಾನು ಹೋಗಲಿಲ್ಲ, ನನ್ನ ಫ್ಯಾಮಿಲಿ ಎಲ್ಲ ಹೋದರು. ಸೊ ಅದಕ್ಕೋಸ್ಕರ ಅವಳಿಗೆ ಬೇಗ ಬೇಗ ಶಾಸ್ತ್ರ ಮಾಡಿದ್ವಿ. ಅವಳು ಅಷ್ಟೇ ನೋಡಿ, ಇರಿಟೇಟ್ ಮಾಡ್ಕೊಂಡಿಲ್ಲ. ಆ ಡ್ರೆಸ್ ಹಾಕೊಳ್ಳೋದಕ್ಕೂ ಅಷ್ಟೇ ಅವಳು ಏನೂ ಇರಿಟೇಟ್ ಮಾಡ್ಕೊಂಡಿಲ್ಲ, ಆರಾಮ್ಸೆ ಇದ್ಲು. ಅವಳಿಗೆ ಏನಂದರೆ ನಾವೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರೆ ನಮ್ಮ ಜೊತೆ ಅವಳು ಹಾಗೆ ಇರ್ತಾಳೆ. ನಾವೇನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿದ್ರೆ ಅವಳು ಕ್ರ್ಯಾಂಕಿ ಆಗ್ತಾಳೆ. ಆ ಥರ ನನ್ನ ಮಗಳು ನೋಡಿ. ಎಳ್ಳು ಎರಿಯೋದನ್ನೆಲ್ಲ ಅವಳೇ ಅದನ್ನು ತಲೆ ಮೇಲೆ ಹಾಕ್ಕೊತಾ ಇದ್ದಾಳೆ, ಅವಳೇ ಹುಯ್ಕೊತಾ ಇದ್ದಾಳೆ. ಅದು ಏನೋ ನಂಗೆ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ ಅನ್ನೋ ಥರ ಅವಳಿಗೆ. ಹೋದ ವರ್ಷವೂ ಮಾಡಿದ್ದೆ ನಾನು, ಬಟ್ ಅವಳವಾಗ ಇನ್ನೂ ಪುಟ್ಟವಳಿದ್ಲು, ನನ್ನ ತವ್ರ ಮನೆಯಲ್ಲಿ ಮಾಡಿದ್ದೆ. ಸೊ ಇವಾಗೆಲ್ಲ ಗೊತ್ತಾಗತ್ತೆ ಅವಳಿಗೆ. ಮತ್ತು ಅದನ್ನು ಅವಳು ತಿಂದ್ಲು, ಕುತ್ಕೊಂಡು ಆರಾಮ್ಸೆ ತಿಂತಾ ಇದ್ದಾಳೆ. ನಮ್ಮಮ್ಮ ಇವತ್ತೇನು ರೆಸ್ಟ್ರಿಕ್ಟ್ ಮಾಡ್ತಾಯಿಲ್ಲ ಅಂತ ಆರಾಮಾಗಿ ತಿಂದ್ಲು, ಮಜಾ ಮಾಡಲಿ, ಒಂದಿನ ಅಲ್ವಾ ಅಂತ ನಾನು ಸುಮ್ಮನೆ ಅದೇ. ಎಷ್ಟು ಮುದ್ದಾಗಿ ಕಾಣ್ತಿದೆ ನನ್ನ ಮಗಳು ನೋಡಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ಲು. ಆಮೇಲೆ ನಮ್ಮ ಮನೆಯವ್ರು ಎಲ್ಲರೂ, ಅತ್ತೆ ಮಾವ, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತಿಗೆ ಎಲ್ಲರೂ ಕೂಡ ಅವಳಿಗೆ ಶಾಸ್ತ್ರ ಮಾಡಿದ್ವಿ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ಗೆಲ್ಲ ಅವರು ಊರಿಗೆ ಹೊರಟ್ಬಿಟ್ರು. ನಾನು ಒಬ್ಬಳೇ ಮನೆಯಲ್ಲಿದ್ದಿದ್ದು. ಸೊ ಅದೇ ಟಿಫನ್ಗೆ ನಾನು ಪೊಂಗಲ್ ಮಾಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಏನೂ ಮಾಡಿರಲಿಲ್ಲ, ಸ್ವಲ್ಪ ಅದೇ ಎಲ್ಲ ಇತ್ತು, ಅದನ್ನು ನಾನು ಒಬ್ಬಳೇ ಅಂತ ನಾನೇ ಊಟ ಮಾಡಿಕೊಂಡೆ. ಇನ್ನೇನು ಸ್ಪೆಷಲ್ ಅಡುಗೆ ಅಂತ ಏನು ಹಬ್ಬಕ್ಕೆ ಮಾಡ್ಕೊಳ್ಳಿಲ್ಲ ನಾವು. ನೀನು ಯಾರೂ ಇರಲ್ಲ ಏನಕ್ಕೆ ಅಂದ್ಬಿಟ್ಟು ಮಾಡಲಿಲ್ಲ. ನೋಡಿ ಬಾಯಿಗೆ ಹೇಗೆ ತುಂಬ್ಕೊಂಡು ತಿಂತಾ ಇದ್ದಾಳೆ ಅಂತ. ಸೊ ಇದೆಲ್ಲ ಒಂಥರ ಖುಷಿ ಅನಿಸುತ್ತೆ ಮಕ್ಳಿಗೆ ಮಾಡೋದು. ಇದೆಲ್ಲ ನಾವು ಮೆಮೊರೀಸ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅವ್ರಿಗೂ ಅಷ್ಟೇ ನೆಕ್ಸ್ಟ್ ದೊಡ್ಡವರಾದಮೇಲೆ ನೋಡಿದ್ರೆ ಒಂಥರ ಸಂತೋಷ. ಸೊ ಅದಕ್ಕೋಸ್ಕರನಾದರೂ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತೀನಿ. ಬಟ್ ಈ ಶಾಸ್ತ್ರ ಮಾಡೋದು ಮಕ್ಕಳಿಗೆ ದೃಷ್ಟಿ ಏನಾದರೂ ಆಗಿದರೆ ಅದು ಹೋಗಲಿ, ಮತ್ತು ಬಾಲಗ್ರಹ ಇದೆಲ್ಲ ಏನು ಕಾಟಗಳ ಇರಬಾರ್ದು ಮಕ್ಕಳಿಗೆ ಅಂತ ಈ ಪೂಜೆನ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ, 5 ವರ್ಷದ ಒಳಗಿರೋ ಮಕ್ಕಳಿಗೆ. ಸೊ ನಾವು ಹಾಗೆ ಮಾಡಿದ್ವಿ. ಹೋದ ವರ್ಷವೂ ಮಾಡಿದ್ದೆ, ಈ ವರ್ಷವೂ ಮಾಡಿದ್ದೆ. ಒಂದು 5 years ಕಂಪ್ಲೀಟ್ ಆಗೋವರೆಗೂ ಮಾಡ್ತೀನಿ. ಸೊ ನಾನು ಏನೇನು ಇಟ್ಟಿದ್ದೀನಿ ತಟ್ಟೆ ಒಳಗೆ ಅಂತ ನೀವು ನೋಡ್ಬೋದು. ಸೊ ನನ್ನ ಮಗಳು ಎಂಜಾಯ್ ಮಾಡಿದ್ಲು, ಅದೊಂದು ಖುಷಿ. ಸೊ ನೆಕ್ಸ್ಟ್ ಅವರು ಊರಿಗೆ ಹೊರಟ್ರು, ನಾನು ಒಬ್ಬಳೇ ಮನೆಯಲ್ಲಿ. ಆಮೇಲೆ ನಾನು ಸಂಜೆ ಎಲ್ಲಿಗೆ ಹೋಗಿದ್ದೆ ಏನು ಅಂತ ವೀಡಿಯೋನಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಅದಾದಮೇಲೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡ್ಲು. 3 ಜನ ಅವ್ರ ಫ್ರೆಂಡ್ಸ್ ಇನ್ನೂ ಇದ್ದಾರೆ, ಬಟ್ ಅವರೆಲ್ಲ ಯಾರೂ ಇರಲಿಲ್ಲ. ಸ್ವಲ್ಪ ಊರಿಗೆ ಮತ್ತು ಎಲ್ಲೋ ಫ್ರೆಂಡ್ಸ್ ಮನೆ ಆ ಥರ ಎಲ್ಲ ಹೋಗಿದ್ದರು. ಸೊ ಹಾಗಾಗಿ ಇದ್ದಿದ್ದಷ್ಟು ಜನನ ಕರೆಸಿ ಅವ್ರಿಗೆಲ್ಲ ನಾನು ಎಳ್ಳು ಬೆಲ್ಲ ಕೊಡಿಸಿದ್ದೆ ಅವಳ ಕೈಲೇ. ಇದೆಲ್ಲ ಮಾಡಿಸ್ಬೇಕು, ಯಾಕಂದರೆ ಮಕ್ಕಳಿಗೆ ನಮ್ಮ ಪದ್ಧತಿ ಏನು, ನಮ್ಮ ರಿಚುವಲ್ಸ್ ಎಲ್ಲ ಅವ್ರಿಗೆ ಕಲಿಸ್ಬೇಕು. ಸೊ ಅದಕ್ಕೋಸ್ಕರ ಈಗಲಿಂದನೇ ಅವ್ರಿಗೆ ಈ ಥರ ಎಲ್ಲ ಮಾಡಿಸೋದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಮುಂದೆ ದೊಡ್ಡವ್ರು ಆಗ್ತಾ ಅವ್ರು ಅದನ್ನೇ ಹ್ಯಾಬಿಟ್ ಬೆಳೆಸ್ಕೊತಾರೆ. ನಾವು ಇವಾಗಿಂದನೇ ಕಲಿಸಿದ್ರೆ ಓಕೆ ಅವರಿಗೆ, ಇಲ್ಲ ಆವಾಗ ಸ್ವಲ್ಪ ಬುದ್ಧಿ ಬಂದಮೇಲೆ ಕಲಿಸ್ತೀವಿ ಅಂದರೆ ಸ್ವಲ್ಪ ಹಾಗೆ ಹಿಂಗೆ ಆಡೋದು ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ನಾನು ಈ ಥರ ಸಜೆಸ್ಟ್ ಮಾಡ್ತೀನಿ, ಚಿಕ್ಕವರಿಂದನೇ ಎಲ್ಲ ಹೇಳ್ಕೊಡ್ಬೇಕು, ಶಾಸ್ತ್ರ ಆಗಲಿ ಏನಾಗಲಿ ಎಲ್ಲನೂ ಅಂತ. ಈವನ್ ಜೊತೆಗೆ ವಿದ್ಯೆನೂ ಕೂಡ ಹೇಳ್ಕೊಡ್ಬೇಕು. ಎಜುಕೇಷನ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಇವಾಗಿನ ಜನ್ರೇಷನಲ್ಲಿ. ಸೊ ಎಲ್ಲನೂ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಕ್ವಲ್ ಆಗಿ. ಬರೀ ಒಂದನ್ನೇ ನಾವು ಗೈಡ್ ಮಾಡ್ತೀವಿ, ಟೀಚ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅವರು ದೊಡ್ಡವ್ರು ಆಗ್ತಾ ಅವ್ರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರು ಅದರಲ್ಲಿ ಮುಂದುವರಿತಾರೆ.
ಸೊ ನೆಕ್ಸ್ಟ್ ಹಾಗೆ ಅವರಪ್ಪ ಸ್ವಲ್ಪ ಅವಳದು ವೀಡಿಯೋಸ್ ಎಲ್ಲ ಮಾಡಿದ್ರು, ಇನ್ಸ್ಟಾ ರೀಲ್ಸ್ ಮಾಡೋದಕ್ಕೆ ಬೇಕು ಅಂದ್ಬಿಟ್ಟು. ಇದೆಲ್ಲ ಅವ್ರ ಅಪ್ಪ ಮಾಡಿರೋ ರೀಲ್ಸ್ ಹೊರಗಡೆ ಕರ್ಕೊಂಡೋಗಿ. ಸೊ ಆ ಡ್ರೆಸ್ಸು ಬೇರೆ ಮಕ್ಳು ಹಾಕಿದ್ರೆ ಎಷ್ಟು ಇರಿಟೇಟ್ ಮಾಡ್ಕೊಂಡು ಅಳ್ತಾರೆ. ನಾನು ನೋಡಿದ್ದೀನಿ ಸುಮಾರು ಜನ ಮಕ್ಳು ಆ ಥರ ಮಾಡೋದನ್ನು. ಬಟ್ ನನ್ನ ಮಗಳು ಆ ಥರ ಏನೂ ಮಾಡಲಿಲ್ಲ. ಅವಳು ಹಿಂಸೆನೇ ಮಾಡ್ಕೊಳ್ಳಿಲ್ಲ ಡ್ರೆಸ್ಸಲ್ಲಿ. 2 to 3 ಇಯರ್ಸ್ ಇದ್ಲು. ಊರಿಗೆ ಹೋಗೋವರೆಗೂ ಅದೇ ಬಟ್ಟೆಲಿ ಇದ್ಲಂತೆ ಅವಳು. ಸೊ ಏನೂ ಅಳ್ಳಿಲ್ವಂತೆ. ಆಮೇಲೆ ಅವಳು ಸ್ವಲ್ಪ ಮಲಗೋ ಟೈಮಲ್ಲಿ ಇವರೇ ಚೇಂಜ್ ಮಾಡಿದ್ರಂತೆ ಸೊ ಡ್ರೆಸ್ನ. ಕೆಲವೊಂದು ಮಕ್ಕಳಂತೂ ಅದನ್ನು ಮುಟ್ಟಿಸ್ಕೊಳ್ಳೋದು ಇಲ್ಲ, ಅಷ್ಟು ಅಳ್ತಾರೆ. ಸೊ ಅವಳು ಎಂಜಾಯ್ ಮಾಡಿದ್ಲು ಇದು ಫೆಸ್ಟಿವಲ್, ಸಂಕ್ರಾಂತಿ ಫೆಸ್ಟಿವಲ್ನ. ಸೊ ನೆಕ್ಸ್ಟ್ ನಾನು ಹೋಗಿದ್ದು ಶನಿ ಮಹಾತ್ಮ ಟೆಂಪಲ್. ನಾನು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರ, ಲಾಸ್ಟ್ ವಿಡಿಯೋನಲ್ಲಿ ನಾನು ಟೆಂಪಲ್ ತೋರಿಸಿದ್ದೆ ಆ್ಯಂಡ್ ಹೇಳಿದ್ದೆ ಕೂಡ ನಿಮಗೆ. ಮಂಡೇ ಈ ಥರ ಲಕ್ಷ ದೀಪೋತ್ಸವ ಇದೆ, ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಫ್ರೀ ಇದ್ದರೆ ಅಂತ. ಸೊ ನಾನು ಒಬ್ಬಳೇ ಮನೆಯಲ್ಲಿ ಇದ್ದಿದ್ದರಿಂದ ಫ್ರೀ ಆಗೇ ಇದ್ದೆ. ಸಂಜೆ ಆಲ್ಮೋಸ್ಟ್ 5:30ಗೇನೋ ಹೇಳಿದ್ರು ಅವರು. ನಾನು ಅಲ್ಲಿ ರೀಚ್ ಆದಾಗ 6 o'clock ಆಗಿತ್ತು. ರಂಗೋಲಿ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬಿಡಿಸಿದ್ರು ಗೊತ್ತಾ. ಇನ್ನೂ ಅವಾಗ ತಾನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ನಾನು ಹೋದಾಗ. ಮತ್ತು ಜನಗಳು ಅಷ್ಟೇ ಎಲ್ಲ ಬಂದಿದ್ದರು. ನಾನು ದೀಪ, ಅಕ್ಕಿ, ತಟ್ಟೆ ಎಲ್ಲ ಮನೆಯಿಂದನೇ ತೊಗೊಂಡೋಗಿದ್ದೆ. ಹೂವು ಎಲ್ಲನೂ ಅಲ್ಲಿ ಸೆಟ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿಂದ ದೂರ ನಡ್ಕೊಂಡು ಅದನ್ನು ತಟ್ಟೆ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಎಲ್ಲನೂ ಬ್ಯಾಗಿಗೆ ಹಾಕ್ಕೊಂಡು ತೊಗೊಂಡು ಹೋಗಿದ್ದೆ. ಸೊ ಅಲ್ಲೇ ನಾನೆಲ್ಲ ರೆಡಿ ಮಾಡಿಕೊಂಡು ದೀಪಕ್ಕೆ ಹಚ್ಚೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿ ನಾವು ಹೋಗಿದ್ದು 6 o'clock. ಆಲ್ಮೋಸ್ಟ್ ನಂದೆಲ್ಲ ಮುಗಿದು ಹೊರಗೆ ಬರೋಷ್ಟ್ರಲ್ಲಿ 7 o'clock ಆಗಿತ್ತು. ಆ ಟೈಮಲ್ಲಿ ತುಂಬ ರಶ್ ಇತ್ತು. ನಾನು ಯಾವಾಗ ಎಕ್ಸಿಟ್ ಆಗ್ತಾಯಿದ್ದೆ ಆವಾಗ ಜನಗಳು ಒಳಗೆ ಹೋಗ್ತಾಯಿದ್ರು. ಸೊ ತುಂಬ ರಶ್ ಇತ್ತು. ಅನ್ನ ಸಂತರ್ಪಣೆ ಎಲ್ಲ ಇಟ್ಕೊಂಡಿದ್ರು, ಅಂದರೆ ಪ್ರಸಾದನೇ ಊಟ ಥರ ಕೊಟ್ಟರು. ಸೊ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಸ್ ಯೂಶ್ವಲ್ ನನ್ನ ಶನಿ ಮಹಾತ್ಮ ಟೆಂಪಲ್ಗೆ ಹೋದಾಗ ಅದೇ ಥರ ಪೂಜೆ ಮಾಡ್ತಾರೆ. ಸೊ ಹಾಗೆ ಮಾಡಿದ್ರು. ಅವರೇನೋ ಧ್ವಜ ಕಂಬದ ಹತ್ರ ಏನೋ ಪ್ರತಿಷ್ಠಾಪನೆ ಮಾಡಿ ಏನೋ ಪ್ರೊಸೀಜರ್ ಮಾಡಿದ್ರು. ಸೊ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಆಮೇಲೆ ಅಲ್ಲಿಂದ ಬಂದು ಅಷ್ಟರೊಳಗೆ ಇವರು ಊರಿಂದ ಬಂದುಬಿಟ್ಟಿದ್ರು ಮನೆಯವರೆಲ್ಲ. ನನ್ನ ವೈನಿಧಿ ಹತ್ರ ಎಳ್ಳು ಬೀರಿಸ್ಬೇಕಾಗಿತ್ತು. ಇಲ್ಲೇ ಸುತ್ತಮುತ್ತ ಮನೆಗೆಲ್ಲ ಬೀರಿಸಿರ್ಲಿಲ್ಲ. ಸೊ ನೆಕ್ಸ್ಟ್ ಅವಳನ್ನ ನಾನು ಕರ್ಕೊಂಡು ಎಳ್ಳು ಬೀರ್ಸೋಣ ಅಂತ ಕರ್ಕೊಂಡು ಹೋದೆ. ಆಲ್ಮೋಸ್ಟ್ 8:30 9 o'clock ಆಗಿಬಿಟ್ಟಿತ್ತು ಅವಳನ್ನ ಕರ್ಕೊಂಡು ಹೋದಾಗ. ಸೊ ಅದೆಲ್ಲ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ಅವಳು ಸ್ವಲ್ಪ ಅಳ್ತಾ ಇದ್ಲು, ನಿದ್ದೆ ಆಗಿರಲಿಲ್ಲ ಅಂತ ಬೇರೆ. ನಾವು ಹಾಗೆ ಎಳ್ಳು ಬೀರಿಸ್ಬಿಟ್ಟು ಅಲ್ಲಿಗೆ ನಮ್ಮ ಸಂಕ್ರಾಂತಿ ಹಬ್ಬನ ಎಂಡ್ ಮಾಡಿದ್ವಿ. ಹಾಗೆ ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಆಗಲಿಲ್ಲ, ಟೈಮೇ ಸಿಕ್ಕಿಲ್ಲ. ಸೀರಿಯಸ್ಲಿ ನನಗೆ ಹಾಕೋಬೇಕಿತ್ತು, ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೆ. ಬಟ್ ಹಾಕ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ. ಲಿಟ್ರಲಿ ಸಾಕಾಗೋಯ್ತು ನನ್ನ ಹಬ್ಬದ ದಿನ ಅಂತೂ. ಸೊ ಆಮೇಲೆ ರೆಸ್ಟ್ ಮಾಡಿದೆ ನಾನು. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.